ಹಲೋ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಬರೋಬ್ಬರಿ 30 ಕೋಟಿ ವಂಚನೆ ಪ್ರಕರಣದಲ್ಲಿ ಬಾಲಿವುಡ್ನ ಖ್ಯಾತ ಡೈರೆಕ್ಟರ್ ಹಾಗೇನೆ ಪ್ರೊಡ್ಯೂಸರ್ ವಿಕ್ರಮ್ ಭಟ್ ಅವರನ್ನ ಮುಂಬೈ ಹಾಗೇನೆ ರಾಜಸ್ಥಾನ್ ಪೊಲೀಸರು ಜಂಟಿ ಕಾರ್ಯಾಚರಣೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಮೇಲೆ ಆರೋಪ ಮಾಡಿದ್ಯಾರು, ಕಂಪ್ಲೇಂಟ್ ಕಾಪಿನಲ್ಲಿ ಏನಿದೆ, 30 ಕೋಟಿ ವಂಚನೆ ಹೆಂಗ್ ಮಾಡಿದ್ರು ಅನ್ನೋ ಕುರಿತಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಕನ್ನಡ ನಾವು ಎಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನ ಫಾಲೋ ಮಾಡೋದು ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. 30 ಕೋಟಿ ವಂಚನೆ ಪ್ರಕರಣ ಬರೋಬ್ಬರಿ 30 ವರ್ಷಗಳ ಸುದೀರ್ಘ ತಮ್ಮ ಸಿನಿ ಪಯಣದಲ್ಲಿ ವಿಕ್ರಮ್ ಭಟ್ ಅವರು ಸಾಕಷ್ಟು ಹಿಟ್ ಸಿನಿಮಾಗಳನ್ನ, ಥ್ರಿಲ್ಲರ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ರಾಜ್ ಸೀರೀಸ್ ಇರ್ಬೋದು, 1920 ಇರ್ಬೋದು, ಹಾಗೇನೆ ಹೇಟ್ ಸ್ಟೋರಿ ಇರ್ಬೋದು, ಹೀಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಡೈರೆಕ್ಷನ್ ಮಾಡಿದ್ದಾರೆ, ಪ್ರೊಡ್ಯೂಸ್ ಮಾಡಿದ್ದಾರೆ. ಇಂಥ ವಿಕ್ರಮ್ ಭಟ್ ಮೇಲೆ ಈಗ ಬರೋಬ್ಬರಿ 30 ಕೋಟಿ ವಂಚನೆ ಮಾಡಿದ್ದಾರೆ ಅಂತೇಳಿ ಗಂಭೀರ ಆರೋಪ ಮಾಡಲಾಗಿದೆ. ಆ ಕಂಪ್ಲೇಂಟ್ ಆಧಾರದ ಮೇಲೆ ವಿಕ್ರಮ್ ಭಟ್ ಅವರು ಹಾಗೇನೆ ಅವರ ಪತ್ನಿ ಶ್ವೇತಾಂಬರಿ ಭಟ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಅವ್ರ ಮಕ್ಕಳ ಹೆಸರು ಕೂಡ FIR ಕಾಪಿನಲ್ಲಿದೆ. ಹಾಗಾದ್ರೆ ಇಲ್ಲಿ ಪ್ರಾಬ್ಲಮ್ ಏನಾಯ್ತು ಅಂತಂದ್ರೆ, ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿ ಯಾರು ಅಂತಂದ್ರೆ ಡಾಕ್ಟರ್ ಅಜಯ್ ಅಂತ. ಇವರು ಉದಯ್ಪುರ್ನಲ್ಲಿ ಇಂದಿರಾ ಸಮೂಹ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ. IVF ಸೆಂಟರ್ ಎಲ್ಲ ಇದೆ ಇವ್ರದ್ದು. 2024ರಲ್ಲಿ ಒಂದು ಈವೆಂಟ್ ನಲ್ಲಿ ಇದೇ ಡಾಕ್ಟರ್ ಅಜಯ್ ಅವರು ವಿಕ್ರಮ್ ಭಟ್ ಅವರನ್ನ ಮೀಟ್ ಮಾಡಿರ್ತಾರೆ. ಡಾಕ್ಟರ್ ಅಜಯ್ ಅವ್ರ ಪತ್ನಿ ನಿಧನರಾಗಿರ್ತಾರೆ. ಹಾಗಾಗಿ ನಿಧನರಾಗಿರುವಂತ ತಮ್ಮ ಪತ್ನಿ ಕುರಿತಂತೆ ಒಂದು ಸಿನಿಮಾ ಮಾಡಬೇಕು ಅಂತ ಅಜಯ್ ಅವ್ರಿಗೂ ಒಂದು ಮನ್ಸಿರುತ್ತೆ, ಆಸೆ ಇರುತ್ತೆ. ವಿಕ್ರಮ್ ಭಟ್ ಅವರು ಸಿಕ್ಕಂತ ಹಿನ್ನೆಲೆಯಲ್ಲಿ ಆ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಆಗ ವಿಕ್ರಮ್ ಭಟ್ ಅವರೇ ಐಡಿಯಾ ಕೊಡ್ತಾರೆ, ಒಂದು 40-50 ಕೋಟಿ ಬಜೆಟ್ ನ ಮೂವಿ ಮಾಡಿದ್ರೆ ನಿಮ್ಮ ಪತ್ನಿಯ ಸಾಧನೆಯನ್ನ ನಾವು ಇಡೀ ದೇಶಕ್ಕೆ ಸಾರಬಹುದು, ಅವ್ರನ್ನ ಪರಿಚಯ ಮಾಡ್ಕೊಡ್ಬೋದು. ಈಗ ಅವ್ರ ಸಾಧನೆ ಲಿಮಿಟೆಡ್ ಜನಕ್ಕೆ ಗೊತ್ತಿದೆ. ಒಂದು ಸಿನಿಮಾ ಮಾಡೋ ಮುಖಾಂತರ ಬೇಗ ಜನರಿಗೆ ಅದು ರೀಚ್ ಆಗುತ್ತೆ, ಅವ್ರ ಸಾಧನೆ ಬಗ್ಗೆ ನಾವು ತಿಳಿಸಬಹುದು, ಪ್ರಚಾರ ಆಗುತ್ತೆ ಅಂತೆಲ್ಲ ಒಂದು ಐಡಿಯಾ ತುಂಬ್ತಾರೆ. ಸೊ ಅಜಯ್ ಅವ್ರಿಗೆ ಆ ಐಡಿಯಾ ಇಷ್ಟ ಆಗುತ್ತೆ. ಎನಿವೇಸ್ ತಮ್ಮ ಪತ್ನಿ ಬಗ್ಗೆ ಇಡೀ ಭಾರತಕ್ಕೆ ಪರಿಚಯ ಮಾಡ್ಬೋದು ಸಿನಿಮಾ ಮುಖೇನ, ಅದರಲ್ಲೂ ಇವ್ರು ಫೇಮಸ್ ಡೈರೆಕ್ಟರ್ ಪ್ರೊಡ್ಯೂಸರ್ ಬೇರೆ. ಸೊ ಸ್ವಲ್ಪ ದುಡ್ಡು ಹಾಕಿದ್ರೆ ಫೇಮಸ್ ಆಗುತ್ತೆ ಆ ಸಿನಿಮಾ. ನಿಮಗೆ 40-50 ಕೋಟಿ ಇನ್ವೆಸ್ಟ್ ಮಾಡಿದ್ರೆ ಸುಮಾರು 200-300 ಅಥವಾ 400 ಕೋಟಿ ತನಕನೂ ಕೂಡ ನಿಮಗೆ ರಿಟರ್ನ್ಸ್ ಬರುತ್ತೆ ಅಂತಾನೂ ಕೂಡ ಈ ಬಂಡವಾಳದ ಬಗ್ಗೆ ಕಮರ್ಷಿಯಲ್ ಆಗಿನೂ ಕೂಡ ಒಂದಿಷ್ಟು ಆಸೆಯನ್ನ ವಿಕ್ರಮ್ ಭಟ್ ಅವರು ಅಜಯ್ ಅವ್ರಿಗೆ ಹುಟ್ಟಿಸಿದಾರಂತೆ. ಅವ್ರ ಕಂಪ್ಲೇಂಟ್ ಕಾಪಿನಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅದ್ರ ಬಗ್ಗೆ. ಅದ್ರ ಪ್ರಕಾರನೇ ಹಂತ ಹಂತವಾಗಿ ಸುಮಾರು ಒಂದು 30 ಕೋಟಿಯನ್ನ ಆನ್ಲೈನ್ ಪೇಮೆಂಟ್ ಇವ್ರ ಸಂಸ್ಥೆ ಮುಖಾಂತರ, ಅಂದ್ರೆ ಇಂದಿರಾ ಸಮೂಹ ಸಂಸ್ಥೆ ಮುಖೇನನೇ ವಿಕ್ರಮ್ ಭಟ್ ಅವರಿಗೆ ಪೇಮೆಂಟ್ ಮಾಡಿದ್ದಾರೆ. ಬಟ್ ಅದಾದ್ಮೇಲೆ ಅವರು ಯಾವುದೇ ರಿಯಾಕ್ಷನ್ ಅನ್ನ ಕೊಟ್ಟಿಲ್ಲ, ಅಥವಾ ಸಿನಿಮಾ ಕುರಿತಾಗಿ ಏನು ಪ್ರೋಗ್ರೆಸ್ಸೇ ಕಾಣಲಿಲ್ಲ. ಅದು ಏನು ಆಕ್ಟಿವಿಟೀಸೇ ಅವ್ರು ನಡೆಸ್ತಿರ್ಲಿಲ್ಲ ಅಂತೇಳಿ ಅಜಯ್ ಅವ್ರಿಗೆ ಡೌಟ್ ಬರುತ್ತೆ. ಕೇಳಕ್ ಹೋದ್ರೆ ಅದು ದುಡ್ಡು ವಾಪಸ್ ಕೊಡ್ತಿಲ್ಲ, ಅಥವಾ ಸಿನಿಮಾ ಕುರಿತಾಗಿನೂ ಏನು ಅವರು ಫರ್ದರ್ ಆಕ್ಟಿವಿಟೀಸ್ ನಡೆಸ್ತೇ ಇರೋದ್ರಿಂದ ಅಜಯ್ ಅವ್ರಿಗೆ ಸಿಟ್ಟು ಬಂದಿದೆ. ಈ ಬಗ್ಗೆ ಫಸ್ಟ್ ಒಂದು ಕಮ್ಯುನಿಕೇಶನ್ ಟ್ರೈ ಮಾಡಿದ್ದಾರೆ, ಅವರು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಕೂಡ 2 ಸತಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ವಿಕ್ರಮ್ ಭಟ್ ಅವರು ಇದಕ್ಕೆ ಯಾವುದೇ ರೆಸ್ಪಾಂಡ್ ಅನ್ನ ಮಾಡಿಲ್ಲ ಅಂತೇಳಿ ಆರೋಪ ಇದೆ. ಬಟ್ ವಿಕ್ರಮ್ ಭಟ್ ಅವರು ಅರೆಸ್ಟ್ ಆಗೋಕ್ಕೂ ಮುಂಚಿತವಾಗಿ ಮೀಡಿಯಾಗೆ ರಿಯಾಕ್ಷನ್ ಕೊಟ್ಟಿರೋದು, ನನಗೆ ಯಾವುದೇ ನೋಟಿಸ್ ಬಂದಿಲ್ಲ, ಇವ್ರು 2 ಸತಿ ಕೊಟ್ಟಿದೀವಿ ಅಂತ ಹೇಳ್ತಾರೆ, ನನಗಂತೂ ನೋಟಿಸ್ ತಲುಪಿಲ್ಲ. ಮೊರೋರ್ ನನಗೆ ಆ ವಿಷಯನೇ ಗೊತ್ತಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ಅಥವಾ FIR ಆಗಿದೆ ಅಂತ. ನೋಟಿಸ್ ಅಂತೂ ಬಂದಿಲ್ಲ, ವಿಷಯನೂ ಗೊತ್ತಿಲ್ಲ. ಮಾಧ್ಯಮಗಳಲ್ಲಿ ಬರ್ತಿರುವಂತ ಸುದ್ದಿ ನೋಡಿ ನಾನು ವಿಷಯ ತಿಳ್ಕೊಂಡೆ. ಬಟ್ ನನ್ನ ತನಕ ಅಂತೂ ನೋಟಿಸ್ ಬಂದಿಲ್ಲ ಅಂತಾನೆ ಅವರು ಹೇಳಿತ್ತು. ಬಟ್ ಈಗ ಅರೆಸ್ಟ್ ಆಗಿದ್ದಾರೆ. ಫರ್ದರ್ ಯಾವ ತರ ಆಕ್ಷನ್ ಅವ್ರ ಮೇಲೆ ಆಗುತ್ತೆ, ಯಾಕಂದ್ರೆ ಇವರು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳಿ ಕಂಪ್ಲೇಂಟ್ ಕಾಪಿನಲ್ಲಿ ಅದನ್ನೆಲ್ಲ ಅಟ್ಯಾಚ್ ಮಾಡಿ ಕೊಟ್ಟಿದ್ದಾರೆ. ಹಂಗಾಗಿ ವಿಕ್ರಮ್ ಭಟ್ ಅವರು ಈ ಕೇಸಿಂದ ಹೆಂಗ್ ಹೊರಗಡೆ ಬರ್ತಾರೆ, ನಿಜಕ್ಕೂ 30 ಕೋಟಿ ಇಸ್ಕೊಂಡಿದ್ರ, ವಂಚನೆ ಮಾಡಿದ್ದಾರ, ವಂಚನೆ ಮಾಡಬೇಕು ಅಂತಾನೆ ಅಜಯ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರ, ಹೀಗೆ ಹಲವಾರು ಚರ್ಚೆಗಳಂತೂ ನಡೀತಾ ಇದೆ. ಮತ್ತೆ ವಿಕ್ರಮ್ ಭಟ್ ಅವರು ಅರೆಸ್ಟ್ ಆಗಿದ್ದಾರೆ, 30 ಕೋಟಿ ವಂಚನೆ ಮಾಡಿದ್ದಾರೆ ಅಂತ ಆರೋಪ ಎಲ್ಲ ಕೇಳಿ ಬಂದಾಗ ಮತ್ತೆ ಅರೆಸ್ಟ್ ಆದ ಬೆನ್ನಲ್ಲೇ ಇಡೀ ಬಾಲಿವುಡ್ ಮಂದಿ ಈಗ ಶಾಕ್ಗೆ ಒಳಗಾಗಿದ್ದಾರೆ. ನಿಜಾನ ಹಿಂಗಾಗಿದ್ಯಾ ಅಂತ ಹೇಳಿ. ನೋಡೋಣ ಮುಂದೆ ಈ ಕೇಸ್ನ ವಿಷಯವಾಗಿ ಅಪ್ಡೇಟ್ ಸಿಕ್ಕಾಗ ನಿಮ್ಗೆ ನಾನು ವಿಡಿಯೋ ಮುಖೇನ ಮತ್ತೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.